ಜೀವನ ಏನಿದೆಯಲ್ಲ, ಇದು ಜೀವಕ್ಕೆ ಇನ್ನು ಮುಂದಿನ ಬದುಕಿಗೆ ಸಾಕಾಗುವಷ್ಟು ನನಗೆ ಒಳ್ಳೆ ಭಾವನೆಗಳನ್ನ, ಪ್ರೀತಿಯನ್ನ ಕೊಟ್ಟಿದೆ. ಜನರ ಹೃದಯದಲ್ಲಿ ಪ್ರೀತಿ ಇದೆಯಲ್ಲ, ಅದು ಸಾಕು. ಕೆಟ್ಟವರ ಕೆಟ್ಟ ಆಲೋಚನೆಗಳು, ಅವರ ಪ್ರಯತ್ನಗಳಿಗೆ ಎಷ್ಟು ಪ್ರಭಾವ ಇರುತ್ತೋ, ಒಳ್ಳೆಯವರ ಹಾರೈಕೆ ಇರ್ಬೋದು, ಒಳ್ಳೆಯವರ ಪ್ರಾರ್ಥನೆ ಇರ್ಬೋದು, ಅದಕ್ಕೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ. ಮೋದಿಜಿಯವರು ಕೂಡ ಗುಜರಾತ್ನಲ್ಲಿ ಸಂಸ್ಕಾರ ಧಾಮ ಅಂತೇಳಿ ರಾಜಕಾರಣದಿಂದ ಹೊರಟೋಗಿದ್ರು, ವಾಪಸ್ ಬಂದ್ರು, ಇವತ್ತು ದೇಶದ ಪ್ರಧಾನಿಯಾಗಿದ್ದಾರೆ. ಯಾವತ್ತೂ ಕೂಡ ಜೀವನ ಇಷ್ಟೇ ಅಂತ ಭಾವಿಸಬಾರ್ದು. ಒಳ್ಳೆ ಕೆಲಸ ಮಾಡೋಕ್ಕೆ ಸಾಕಷ್ಟು ಕ್ಷೇತ್ರಗಳಿದೆ. ಕಾರ್ಯಕರ್ತರಾಗಿ ನಾನು ನಿಮ್ಮ ಜೊತೆ ಇರ್ತೇನೆ. ಪಕ್ಷ ಟಿಕೆಟ್ ಕೊಡ್ಲಿ ಇರಲಿ, ಆದ್ರೆ ನಿಮ್ ಜೊತೆ ಸೇರಿ ಬಾವುಟ ಕಟ್ತೀನಿ, ಬ್ಯಾನರ್ ಕಟ್ತೀನಿ, ಬಿಜೆಪಿಗೋಸ್ಕರ ಘೋಷಣೆ ಹಾಕ್ತೀನಿ. ಅದ್ರ ಜೊತೆಗೆ ನನಗೆ ಹೆಮ್ಮೆ ಅನ್ಸುತ್ತೆ, ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ನಾನು ಕೊಟ್ಕೊಂಡು ಹೇಳಿ ಕಳಿಸ್ತೀನಿ, ಸಿದ್ದರಾಮಯ್ಯ ಅವ್ರ ವಿರುದ್ಧ ಯಾರಾದ್ರೂ ಒಬ್ಬ ತೊಡೆ ಕಟ್ಟಿದ್ರೆ, ಯಾರಾದ್ರೂ ಒಬ್ಬ ಹೇಳಿಕೆ ಕೊಟ್ಟಿದ್ರೆ, ಅದು ಒಂದೇ ಪ್ರತಾಪ್ ಸಿಂಹ ಹಳೆ ಮೈಸೂರು ಭಾಗದಲ್ಲಿ ಯಾರ ಕೈಲಿ ದಮ್ಮು ಇಲ್ಲ ತಿಳ್ಕೊಳ್ಳಿ. ಒಂದು ಹೇಳಿಕೆ ಕೊಡಿಸ್ಬಿಡಿ ನೋಡೋಣ, ಸಿದ್ದರಾಮಯ್ಯ ಅವ್ರ ವಿರುದ್ಧ ಒಂದು ಹೇಳಿಕೆ ಕೊಡಿಸ್ಬಿಡಿ ಯಾರಾದ್ರೂ ಒಬ್ಬ ಈ ಭಾಗದಲ್ಲಿ ಇರುವಂತ ಲೀಡ್ಗಳ ಹತ್ರ. ತೊಡೆ ನಡುಗುತ್ತೆ. ಆದ್ರೆ ನಾನು ಹೇಳಿಕೆ ಕೊಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಅವತ್ತು ಮಹಿಷಾ ದಸರಾವನ್ನು 2016 ಮಾಡ್ತಿದ್ರು. ಅದನ್ನ 2019 ಹೊಸಗೆ ಆಗಬೇಕಾದ್ರೆ ಇಲ್ಲಿ ವೇದಿಕೆಯಲ್ಲಿ ಇರೋದು ಕೂಡ ಕೆಲವರು ಇದ್ದಾರೆ. ಸೋಮಣ್ಣ ಸಾಹೇಬ್ ಎದುರುಗಡೆ ಚರ್ಚೆ ಆಯಿತು ಜನರಸಿನಲ್ಲಿ. ಸರ್ ಯಾಕೆ ನಿಮಗೆ ಕಾಂಟ್ರವರ್ಸಿ ಬೇಕು, 3 ದಿನದ ದಸರಾ ಇದೆ, ಸುಮ್ಮನೆ ಅಂತ ಹೇಳಿದ್ರು. ನಾನು ಹೇಳಿದೆ ಸೋಮಣ್ಣ ಸಾಹೇಬ್ರಿಗೆ, ಸರ್ ನಾನು ಪ್ರೊಟೆಸ್ಟ್ ಮಾಡ್ತೀನಿ, ನಾನು ಬಿಡಲ್ಲ, ದಸರಾ ಬಾಯ್ಕಾಟ್ ಮಾಡ್ತೀನಿ. ಐ ವಿಲ್ ನಾಟ್ ಬಿ ಪಾರ್ಟ್ ಆಫ್ ಯುವರ್ ಸಿಟಿ ಸ್ಕೀಮ್ ಆಫ್ ಥಿಂಗ್ಸ್ ಅಂತ ಹೇಳಿದೆ. ನಾನು ತಾಯಿ ಚಾಮುಂಡಿಗೆ ಅವಮಾನ ಆಗೋದನ್ನ ನಾನು ಬಿಡಲ್ಲ. ಸೆಪ್ಟೆಂಬರ್ 26ನೇ ತಾರೀಕು ಮೈಸೂರು ದಸರಾವನ್ನು ಮಾಡಿಬಿಟ್ಟು ತಾಯಿ ಚಾಮುಂಡಿಗೆ ಅವಮಾನ ಮಾಡಿಸ್ತೀರಿ. ಸೆಪ್ಟೆಂಬರ್ 29ನೇ ತಾರೀಕು ಪುಷ್ಪಾರ್ಚನೆ ಮಾಡಿ ನೀವು ಅಧಿದೇವತೆ ಅಂತ ಹೇಳ್ತೀರಿ. ಈ ಒಂದು ಅನೈತಿಕ ಕೆಲಸನ ನಾನು ಒಪ್ಪಲ್ಲ ಸರ್ ಅಂತ ಹೇಳಿ ಹೊತ್ತು ನಾನು ಹೇಳಿದೆ. ಸೋಮಣ್ಣ ಸಾಹೇಬ್ ಆಯ್ತು, ಪ್ರತಾಪ್ ಹೇಳ್ತಾರೆ ಸರಿ ಇದೆ ಅಂತ ಹೇಳಿ 144 ಸೆಕ್ಷನ್ ಹಾಕ್ಬಿಟ್ಟು ಅವತ್ತು ಮೈಸೂರು ದಸರಾವನ್ನು ನಿಲ್ಲಿಸ್ತು. ಸಿದ್ದರಾಮಯ್ಯ ಸರ್ಕಾರ ಬಂತು, ಮತ್ತೆ ಅವರಿಗೆ ಪುಳಕಿತರಾದ್ರು, ಇನ್ನು ಧೈರ್ಯ ಬಂತು, ಮಾಡ್ತೀವಿ ಅಂತ ಏನು ತೊಡಕಟ್ಟಿ ನಿಂತರು. ಅವತ್ತು ವಚನ ನನ್ನ ಜೊತೆ ನಿಂತ್ಕೊಂಡ್ರು. ಅವತ್ತು ಯಾರು ಒಂದು ವಕ್ತಾರರು ಕೂಡ 2019 ಮಾತಾಡಲ್ಲ, ಸೋಮಸುಂದರ್ ಅಂತ ಕೆಲವರು ನಮ್ಮ ಜೊತೆ ಮಾತಾಡಿದ್ಬಿಟ್ರೆ ಅವತ್ತು ಯಾರು ಲೀಡರ್ಸ್ ನಿಂತಿರ್ಲಿಲ್ಲ. ಪ್ರತಾಪ್ ಸಿಂಹನಿಗೆ ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಬೋದಿತ್ತಾನೋ, ನಾನು ರಿಯಲ್ ಎಸ್ಟೇಟ್ ಮಾಡ್ಬೋದಿತ್ತು. ಅಲ್ಪಡಿಗಳ 3ನೇ ಕ್ಲಾಸ್ ಫೇಲ್ ಆಗಿರೋರು ಮಾಡ್ತಾರೆ, ಪ್ರತಾಪ್ ಸಿಂಹ ಮಾಡಲಿಲ್ಲ. ನಾವು ಕಾಂಟ್ರಾಕ್ಟ್ ಮಾಡ್ಬೋದಿತ್ತು, ನಾವು ಕಮಿಷನ್ ಮಾಡ್ಬೋದಿತ್ತು, ಬಂದ್ಕೂಡಲೇ ಕಾರಣ ಡೋರ್ಗೆ ಅಣ್ಣ ಅಂತ ಹೇಳಿ ಬಟಾಣಿಗಳನ್ನು ಸಾಕ್ಬೋದಿತ್ತು. ಮಾಡಲಿಲ್ಲ ನಾನು ಅದನ್ನ. ಯಾಕಂದ್ರೆ ನಾನು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿರೋನು, ಕೆಲಸವನ್ನು ಮಾಡಿದೆ, ಕಾರ್ಯಕರ್ತರ ಜೊತೆ ನಿಂತೆ. ಇವತ್ತು ಕ್ಯಾಟ್ಮನ್ನಲ್ಲಿ ಗಲಾಟೆ ಆದ್ರೆ ನನಗೆ ಕಾಲ್ ಬರೋದು, ಇನ್ಯಾರು ಬರಲ್ಲ. ಅವತ್ತು ರಾಜ್ಯ ಮಾಡಿರೋ ಕೇಸ್ ಆಯ್ತು, ಬಾಡಿ ತೆಗೆಯಲ್ಲ ಅಂತ ಹೇಳಿದೆ. 5 ಲಕ್ಷ ನೀವು ಹೋಗಿ ಕಾಂಪನ್ಸೇಷನ್ ಕೊಡ್ಬೇಕಂತ ಡಿ.ಸಿ. ಶಿಖಾ ಅವ್ರನ್ನ ಸ್ಥಳಕ್ಕೆ ಕರೆಸಿದೆ. ಸಿದ್ದರಾಮಯ್ಯ ಸರ್ಕಾರ ಇತ್ತು, ಡಿ.ಸಿ. ಶಿಖಾ ಅವ್ರು ಬರ್ಲಿಕ್ಕೆ ಬರಲ್ಲ, ಚೆಕ್ ಕಳಿಸ್ತೀನಿ ಅಂತಂದ್ರು. ಬರಲೇಬೇಕು ಸ್ಥಳಕ್ಕೆ ಅಂತಂದ್ರೆ ಬಂದು ಕರ್ಸಾದ ಮನೆ ಹೆಣಕ್ಕೆ ಹಾಕಿದಂತಹ ಕವರ್ ಏನಿತ್ತು ಅದನ್ನು ತೆಗೆದುಬಿಟ್ಟು ಪೂಜೆ ಕಡೆಗೆ ತೋರಿಸಿದೆ, ನೋಡಿ ಏನಾಗಿದೆ ಅಂತ ಹೇಳಿದೆ. ಅವತ್ತು ಪ್ರೊಸೆಷನ್ ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು, ನನಗೆ ಹೆಣನ ಹಾಗೆ ತಗೊಂಡು ಹೋಗಲ್ಲ ಅಂತ ಹೇಳಿದೆ. ಕ್ಯಾಟ್ಮಾರ್ನಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಹಾಕ್ಬಿಟ್ಟೆ. ನಮ್ಮ ಲೀಡರ್ಸ್ ಎಲ್ಲ ಪಾರು ಓಡೋಗ್ಬಿಟ್ಟು ಯಾರು ಬರಲಿಲ್ಲ. ಕ್ಯಾಟ್ಮಾರ್ನಲ್ಲಿ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಅವತ್ತು ರಾಜೇಂದ್ರ ಅವರು ಇದ್ರು ನನ್ನ ಜೊತೆ. ಅವತ್ತು ಕ್ಯಾಟ್ಮಾರ್ನಲ್ಲಿ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಕಲ್ಲು ಲೈಟ್ ಕಂಬಕ್ಕೆ ಮಚ್ಚು ಹೊಡೆದ್ರು, ಬರುವಂತ ಕರೆದ್ರು, ಕಲ್ಲು ಹೊಡೆದ್ರು, ಯಾರು ಇರಲಿಲ್ಲ. ಅವತ್ತು ಸ್ಮಶಾನಕ್ಕೆ ಹೋದೆ. ಅವತ್ತು ಹೋಗಿ ಸೀಮೆಣ್ಣೆ ಹಾಕಿ ಸುಟ್ಟಾಕಿ ಅವತ್ತು ನಾವು ವಾಪಸ್ ಬರ್ಬೇಕಾದ್ರೆ 25 ಹುಡುಗರು ಲಾಂಗ್ ತಗೊಂಡು ಬಂದ್ರು. ಅವತ್ತು ನನ್ನ ವೆಪನ್ ತೆಗೆದೆ. ನಾನು ತೆಗೆದಾಗ ಪೊಲೀಸರು ಹೇಳಿದ್ರು ನೀವು ತೆಗಿಬೇಡಿ ಸರ್ ಅಂತೇಳಿ ಗಾಳಿ ಮೇಲೆ ಗುಂಡು ಹಾಕಿ ಅವ್ರನ್ನ ಓಡಿಸಿ ನನ್ನನ್ನು ಹೊರಗಡೆ ಕರ್ಕೊಂಡ್ಬಂದ್ರು. ಅವತ್ತು ಪ್ರತಾಪ್ ಸಿಂಹನೇ ನಿಂತಿದ್ದವನು. ರಾಜ ಮರ್ಡರ್ ಕೇಸ್ ಆದಾಗ ಅವ್ರ ಮನೆಗೆ ಸಹಾಯಕ ನಿಂತಿದ್ರು. ಕೊಡಗಿನಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ. ಪ್ರವೀಣ್ ಪೂಜಾರಿ ಸತ್ತೋದಾಗ ಪ್ರತಾಪ್ ಸಿಂಹ ಮೈಸೂರಿಂದ 5 ಲಕ್ಷ ರೂಪಾಯಿ ತಗೊಂಡೋಗಿ ಅವ್ರ ತಂದೆ ಹೆಸರಲ್ಲಿಟ್ಟು ಅವರಿಗೆ ಪ್ರತಿ ತಿಂಗಳು ಕಾವೇರಿ ಗ್ರಾಮೀಣ ಬ್ಯಾಂಕಿಂದ 4,000 ರೂಪಾಯಿ ಬಡ್ಡಿ ಬರೋದು ಮಾಡಿಕೊಟ್ಟು ನಾನೇ ಮಾಡಿಕೊಟ್ಟಿದ್ದು. ಪಿರಿಯಾಪುರದಲ್ಲಿ ಸ್ವಾಮಿ ಮರಣ ಆಯ್ತು. ಆ ಸ್ವಾಮಿ ಮರಣ ಆದಾಗ ಯಾರು ತಿರುಗಿ ನೋಡಿಲ್ಲ. ಅವತ್ತು ಹೋಗಿ 5 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಇಟ್ಟು, ನನ್ನ ಕೈ ಇಟ್ಟಿದ್ದು ಅದೇ ಶಕ್ತಿ ತಗೊಂಡಾಗ ಅಕೌಂಟಿಗೆ ಇಟ್ಟು ಕಾವೇರಿ ಗ್ರಾಮೀಣ ಬ್ಯಾಂಕ್ ಮೇಲೆ ಇಟ್ಟು ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿದನು, ಅವ್ರ ಮನೆ ಕಟ್ಟಕ್ಕೆ ಸಹಾಯ ಮಾಡಿದನು ನಾನೇ. ಜೀವನದಲ್ಲಿ ಹರ್ಷ ಮಾಡೋ ಕೇಸ್ ಆಯ್ತು. ಹರ್ಷ ಮಾಡೋ ಕೇಸ್ ಆಗಿದ್ದಾಗ ಅವ್ರ ಮನೆಯಲ್ಲಿ 20-30 ಸೈಕಲ್ ಇದ್ರು. ಅವ್ರಿಗೆ ಹೋಗಿ ಒಬ್ಬ ದಾನಿಗಳು ಹಿಡಿದು 5 ಲಕ್ಷ ರೂಪಾಯಿ ಅವ್ರ ಮನೆ ತಗೊಂಡೋಗಿ ಕೊಟ್ಟೆ. ಅವತ್ತು ಪ್ರತಾಪ್ ಸಿಂಹನೇ ಕೊಟ್ಟಿದ್ದು. ಬೆಂಗಳೂರಿನಲ್ಲಿ ಸಂತೋಷ್ ಮಾಡಿರಾಯ್ತು ಜಯಮಾಲ ಹತ್ರ, ಅಲ್ಲಿಗೆ ಹೋಗಿ ನನಗೆ ಹಾಮಾನ ಅವಾರ್ಡ್ ಬಂದಿತ್ತು, ಆ ಕ್ಯಾಶ್ ಪ್ರೈಸ್ ಬಂದಿತ್ತಲ್ಲ, ಅವ್ರು ತಗೊಂಡೋಗಿ ಅವ್ರ ಮನೆಗೆ ಹೋಗಿ ಕೊಟ್ಟಂದೆ. ಮೊನ್ನೆ ಪುನೀತ್ ಕೆರೆಹಳ್ಳಿ ಪೋಸ್ಟ್ ಹಾಕಿದ್ರು, ನಮ್ಮ ಕೋರ್ಟ್ ಫೀಸ್ ಹುಡುಗ ಕಟ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪುನೀತ್ ಕೆರೆಹಳ್ಳಿ ಹುಡುಗರು ಅವ್ರ ಜೊತೆಯಲ್ಲಿ ಎಲ್ಲೋ ಪುನೀತ್ ಕೆರೆಹಳ್ಳಿಗೆ ಸಂವತ್ಸರ ಕೊಟ್ಟಾಗ ಆ ಕೋರ್ಟ್ ಫೀಸ್ ಕಟ್ಕೊಂಡು ನಾನು ಇನ್ನೂ ಒಂದು ಮರ್ಡರ್ ಕೇಸ್ ಇದೆ. ನಮ್ಮ ಹುಡುಗರನ್ನ ಕಳೆದ 10 ವರ್ಷದಿಂದ ಕಳಿಸ್ತಾ ಇದ್ದಾರೆ ಜೈಲ್ ಒಳಗಡೆ. ಅದ್ರ ವಿರುದ್ಧವಾಗಿ ಅವ್ರನ್ನ ಹೋಗಿ ತುಮಕೂರು ಜೈಲಲ್ಲಿ ಹೋಗಿ ನೋಡ್ಕೊಂಡು ಬಂದಿರೋ ನಾನು, ಪರಪ್ಪನಗರಕ್ಕೆ ಹೋಗಿ ನೋಡ್ಕೊಂಡು ಬಂದಿರೋ ನಾನು ಯಾರಿಗೂ ಊರಲ್ಲಿ ಊರಿಗೆ ಹೋಗಿ ಕಾಂತ ಮಾಡಲಿಲ್ಲ. ಅವ್ರಿಗೆ ಕೋರ್ಟ್ ಫೀಸ್ ಕಟ್ಟಿರೋ ನಾನು.
ಇವೆಲ್ಲ ಕೆಲಸ ಮಾಡಿದ್ದೀನಿ. ಏನ್ ಪ್ರತಾಪ್ ಸಿಂಹ ಅಂದ್ರೆ ಏನೋ ಸಿಕ್ ಮಾಡ್ಬಿಡ್ತಾನೆ, ಹಿಂಗೆ ಹಂಗೆ ಅಂತ ಹೇಳ್ತೀರಿ. ಪ್ರತಾಪ್ ಸಿಂಗ್ ಅಂತ ಇನ್ನೊಬ್ಬನ್ನ ಧೈರ್ಯ ಇರೋನ್ನ ಹುಡುಕಿ ನೋಡೋಣ. ಅದು ಸುಲಭ ಅಲ್ಲ, ಹೋಗಿ ನಿಂತ್ಕೊಳ್ಳೋದಕ್ಕೆ ಎದೆ ಕೊಡೋದಕ್ಕೆ. ಇವತ್ತು ಕಾರ್ಯಕರ್ತರು ನಿಂತಿದ್ದೀರಿ, ಅದು ಲೀಡರ್ಸ್ ಹೇಳ್ತೀನಿ. ಎಲ್ಲೋ ವಿರೋಧ, ಅವಿರೋಧ, ಯಾರು ವಿರೋಧ? ಈ ಅಸೂಯೆಗೆ ಮತ್ತಿಲ್ಲ. ಅದು ಯಾರೋ ಬೆಳೀತದ್ರೆ ನಿಮ್ಮ ಮನೆಯಲ್ಲೇ ಒಂದ್ ಮಗ ಚೆನ್ನಾಗಿ ಬೆಳೆದಂತ ಇನ್ನೊಬ್ಬ ಮಗನಿಗೆ ಹೊಟ್ಟೆ ಕಿಚ್ಚಿರುತ್ತೆ. ಪಕ್ಷ ರಾಜಕಾರಣಗಳೆಲ್ಲ ಸಹಜ. ಯಾರು ಆಗಿ ಬೆಳೆಸಬೇಕು ಅಂದ್ರೆ ಮೈಸೂರಿನಲ್ಲಿ ನಾನು ಬಂದಿರೋದು ಇತ್ತೀಚೆಗೆ 1994ರಲ್ಲಿ ಗೆದ್ದವರು ಎಷ್ಟು ಜನ ಬೆಳೆಸಿದ್ರು, ಬೇರೆಯವ್ರನ್ನ ಎಷ್ಟು ಜನ ಬೆಳೆಸಿದ್ರು. ಈ ತರ ಕಾರ್ಯಕರ್ತರು, ನಿಮ್ಮನ್ನ ಕಾರ್ಯಕರ್ತರಿಗೆ ನಾನು ಮಾತಾಡ್ತಿರೋದು. ಒಬ್ಬ ಪ್ರತಾಪ್ ಸಿಂಹ 10 ವರ್ಷದಲ್ಲಿ ಈ ಊರಲ್ಲಿ ಜಾತಿ ವ್ಯವಸ್ಥೆಯೇ ಒಂಥರ ಆರಿಗೊಂದು ಜಟಿಲ ಸಮಸ್ಯೆನ ತಂದುಕೊಟ್ಟಿರುವಂತ ಊರಲ್ಲಿ ನಾನು 2 ಸಾರಿ ಸಂಸದನಾಗಿ ಸರ್ವೈವ್ ಆಗಿದ್ದೀನಲ್ಲ, ಅದಕ್ಕೆ ನನಗೊಂದು ಅವಾರ್ಡ್ ಕೊಡ್ಬೇಕು ನೀವು. ಈ ದ್ವೇಷ ಅಸೂಯೆ ಒಳಗಡೆ, ಇಷ್ಟು ಮತ್ಸರದೊಳಗಡೆ ನೀವು ಉಳಿದಿದ್ದೀನಲ್ಲ, ಉಳಿದಿಷ್ಟು ಕೆಲಸ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನನಗೆ ಯಾವ್ದಾದ್ರು ಅವಾರ್ಡ್ ನೀವು ಕೊಡಲೇಬೇಕಾಗುತ್ತೆ, ನನ್ನ ಸನ್ಮಾನ ಮಾಡಲೇಬೇಕಾಗುತ್ತೆ. ನೀವು ಆ ಕೆಲಸನ ಮಾಡಿದ್ದೀನಿ, ಜೊತೆಗೆ ಇಲ್ಲಿ ಸರ್ವೈವ್ ಆಗಿದ್ದೀನಿ. ಇನ್ನು ಮುಂದೆನೂ ಕೂಡ ನಿಮ್ ಜೊತೆ ಇರ್ತೀನಿ. ನಾನು ಪಲಾಯನವಾಗಿ ಅಲ್ಲ, ನಾನು ನಿಮ್ ಜೊತೆ ಇರ್ತೀನಿ. 10 ವರ್ಷ ನನಗೋಸ್ಕರ ಕೆಲಸ ಮಾಡಿದ್ದೀರಿ. ನಿಮ್ ಕಷ್ಟ ಮುಂದಿನ ದಿನಲ್ಲೂ ಇರ್ತೀನಿ. ನಾನು ರಿಯಲ್ ಎಸ್ಟೇಟ್ ಮಾಡಕ್ ಮೈಸೂರಿಗೆ ಬಂದವನಲ್ಲ. ನಾನು ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀನಿ. ನಾನು ತಾಯಿ ಚಾಮುಂಡಿ ಎದುರುಗಡೆ ಹೋಗ್ಬಿಟ್ಟು ನಾನು ಯಾವತ್ತೂ ಕೂಡ ವೈಯಕ್ತಿಕ ನನಗೆ ಇದು ಕೂಡ ತಾಯಿ ಅಂತ ಯಾವ ದೇವರ ಹತ್ರನೂ ಕೇಳಿಲ್ಲ ನಾನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.